ಆತ್ಮೀಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇಂದಿನ ಸಮಾಜ ವಿಜ್ಞಾನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಂದು ಚರ್ಚೆಗೆ ತೆಗೆದುಕೊಂಡು ಬಂದಿರತಕ್ಕಂಥ ಪಠ್ಯವಸ್ತು ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ, 10ನೇ ತರಗತಿ ಸಮಾಜ ವಿಜ್ಞಾನ. ಪರೀಕ್ಷೆಗೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಬಂದೇ ಬರ್ತವೆ. ಈ ವಿಷಯದ ಮೇಲೆ ನೋಡುವ. ನಾನೀಗ ನಿಮ್ಮೆದುರಿಗೆ ವಿಷಯವನ್ನು ತರ್ತಾ ಇದ್ದೇನೆ. ಚೆನ್ನಾಗಿ ಮನನ ಮಾಡಿ, ಮನದಟ್ಟು ಮಾಡ್ಕೊಳ್ಳಿ, ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಪರೀಕ್ಷೆ ಬಂದಾಗ ಯಶಸ್ಸನ್ನು ಸಾಧಿಸ್ಬೋದು. ಎಲ್ಲರಿಗೂ ಶುಭವಾಗಲಿ. ಮೊದಲನೇ ಮಹಾಯುದ್ಧ, 1 ಅಂಕದ ಪ್ರಶ್ನೆಗಳು. ಮೊದಲನೇ ಮಹಾಯುದ್ಧ ಯಾವಾಗ ಆರಂಭವಾಯಿತು? ಮೊದಲನೇ ಮಹಾಯುದ್ಧ ಯಾವಾಗ ಆರಂಭವಾಯಿತು? ಮೊದಲನೇ ಮಹಾಯುದ್ಧ ಜುಲೈ 28, 1914 ಆರಂಭವಾಯಿತು. ಮೊದಲನೇ ಮಹಾಯುದ್ಧ ಸಮಯದಲ್ಲಿ ಜರ್ಮನಿ ಚಕ್ರವರ್ತಿಯಾಗಿದ್ದವನ ಹೆಸರೇನು? ಅದು ಚಕ್ರವರ್ತಿಯಾಗಿದ್ದವನು. ಮೊದಲನೇ ಮಹಾಯುದ್ಧ ಸಮಯದಲ್ಲಿ ಜರ್ಮನಿಯ ಚಕ್ರವರ್ತಿಯಾಗಿದ್ದವನು 2ನೇ ವಿಲಿಯಂ ಕೈಸರ್. ಮೊದಲನೇ ಮಹಾಯುದ್ಧ ಯಾವಾಗ ಸಮಾಪ್ತಿಯಾಯಿತು? ಮೊದಲನೇ ಮಹಾಯುದ್ಧ ನವೆಂಬರ್ 11, 1918 ಸಮಾಪ್ತಿಯಾಯಿತು. ಮೊದಲನೇ ಮಹಾಯುದ್ಧವನ್ನು ಸಮಾಪ್ತಿಗೊಳಿಸಿದ ಒಪ್ಪಂದ ಯಾವುದು? ಮೊದಲನೇ ಮಹಾಯುದ್ಧ ಸಮಾಪ್ತಿಗೊಳಿಸಿದ ಒಪ್ಪಂದ ವರ್ಸೇಲ್ಸ್ ಒಪ್ಪಂದ. ಬೋಸ್ನಿಯಾ ರಾಜಧಾನಿ ಯಾವುದು? ಬೋಸ್ನಿಯಾ ರಾಜಧಾನಿ ಸರಾಜೆವೋ. ಬೋಸ್ನಿಯಾ ರಾಜಧಾನಿ ಸರಾಜೆವೋ. ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದವರು ಯಾರು? ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದವರು ವುಡ್ರೋ ವಿಲ್ಸನ್. ಸರಾಜೆವೋ ಪಟ್ಟಣದಲ್ಲಿ ಹತ್ಯೆಯಾದ ರಾಜಕುಮಾರನ ಹೆಸರೇನು? ಸರಾಜೆವೋ ಪಟ್ಟಣದಲ್ಲಿ ಹತ್ಯೆಯಾದ ರಾಜಕುಮಾರನ ಹೆಸರು ಫ್ರಾನ್ಸಿಸ್ ಫರ್ಡಿನೆಂಡ್. ಮೊದಲನೇ ಮಹಾಯುದ್ಧ ಆರಂಭಕ್ಕೆ ತತ್ಕ್ಷಣದ ಕಾರಣವೇನು? ಮೊದಲನೇ ಮಹಾಯುದ್ಧದ ಆರಂಭಕ್ಕೆ ತತ್ಕ್ಷಣದ ಕಾರಣ ಸರಾಜೆವೋ ಪಟ್ಟಣದಲ್ಲಿ ನಡೆದ ಆಸ್ಟ್ರಿಯಾದ ರಾಜಕುಮಾರನ ಹತ್ಯೆ. ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಆಗಿದ್ದನು. ಜರ್ಮನಿ ನಾಶಪಡಿಸಿದ ನೌಕೆ ಹೆಸರು? ಜರ್ಮನಿ ನಾಶಪಡಿಸಿದ ನೌಕೆ ಹೆಸರು ಲುಸಿತೇನಿಯಾ. ಯಾವಾಗ ರಾಜಕುಮಾರ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯಾಯಿತು? ಜುಲೈ 28, 1914 ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯಾಯಿತು. ಈಗ 2 ಅಂಕ ಪ್ರಶ್ನೆ ನೋಡ್ಕೊಂಡು ಬರುವ. ಮೊದಲ ಮಹಾಯುದ್ಧದಲ್ಲಿ ಮಿತ್ರರಾಷ್ಟ್ರಗಳ ಪ್ರಮುಖ ದೇಶಗಳನ್ನು ಹೆಸರಿಸಿ. ಮೊದಲನೇ ಮಹಾಯುದ್ಧದಲ್ಲಿ ಮಿತ್ರರಾಷ್ಟ್ರಗಳ ಪ್ರಮುಖ ದೇಶಗಳೆಂದರೆ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ. ಮೊದಲನೇ ಮಹಾಯುದ್ಧದಲ್ಲಿ ಅಮೆರಿಕ ಏಕೆ ಭಾಗವಹಿಸಿತು? ಜರ್ಮನಿಯ ಲುಸಿತೇನಿಯಾ ಎಂಬ ಹಡಗನ್ನು ಮುಳುಗಿಸಿದಾಗ ಅದರಲ್ಲಿದ್ದ ಅನೇಕ ಅಮೆರಿಕನ್ನರು ಸಾವನ್ನಪ್ಪಿದರು. ಇದರಿಂದ ಮೊದಲನೇ ಮಹಾಯುದ್ಧದಲ್ಲಿ ಅಮೆರಿಕ ಭಾಗವಹಿಸಿತು. ಮೊದಲನೇ ಮಹಾಯುದ್ಧದಲ್ಲಿ ಸೋತ ರಾಷ್ಟ್ರಗಳನ್ನು ಹೆಸರಿಸಿ. ಮೊದಲನೇ ಮಹಾಯುದ್ಧದಲ್ಲಿ ಸೋತ ರಾಷ್ಟ್ರಗಳೆಂದರೆ ಜರ್ಮನಿ, ಆಸ್ಟ್ರಿಯಾ, ಇಟಲಿ. ಮೊದಲ ಮಹಾಯುದ್ಧದ ನಂತರ ಉದಯಿಸಿದ ಹೊಸ ದೇಶಗಳನ್ನು ಹೆಸರಿಸಿ. ಮೊದಲ ಮಹಾಯುದ್ಧದ ನಂತರ ಉದಯಿಸಿದ ಹೊಸ ದೇಶಗಳೆಂದರೆ ಪೋಲೆಂಡ್, ಲಿಥುವೇನಿಯಾ, ಲಾಟ್ವಿಯಾ, ಫಿನ್ಲೆಂಡ್, ಚೆಕೊಸ್ಲೋವಾಕಿಯಾ ಮುಂತಾದವು. ಮೊದಲ ಮಹಾಯುದ್ಧದಲ್ಲಿ ಮಿತ್ರರಾಷ್ಟ್ರಗಳ ವಿರುದ್ಧ ಹೋರಾಡಿದ ದೇಶಗಳನ್ನು ಹೆಸರಿಸಿ. ಮೊದಲ ಮಹಾಯುದ್ಧದಲ್ಲಿ ಮಿತ್ರರಾಷ್ಟ್ರಗಳ ವಿರುದ್ಧ ಹೋರಾಡಿದ ದೇಶಗಳೆಂದರೆ ಜರ್ಮನಿ, ಆಸ್ಟ್ರಿಯಾ, ಇಟಲಿ. ವರ್ಸೇಲ್ಸ್ ಒಪ್ಪಂದದ ಕರಡನ್ನು ತಯಾರಿಸಿದವರು ಯಾರು? ಈ ಒಪ್ಪಂದವನ್ನು ಮತ್ತೆಂದು ಕರೆಯುತ್ತಾರೆ? ವರ್ಸೇಲ್ಸ್ ಒಪ್ಪಂದದ ಕರಡನ್ನು ತಯಾರಿಸಿದವರು ಅಮೆರಿಕ ಅಧ್ಯಕ್ಷ ವುಡ್ರೋ ವಿಲ್ಸನ್. 1919 ಪ್ಯಾರಿಸ್ ಶಾಂತಿ ಒಪ್ಪಂದ ಎಂದು ಇದನ್ನು ಕರೆಯುತ್ತಾರೆ. ಪ್ರಥಮ ಮಹಾಯುದ್ಧಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ. 1914 ಆರಂಭಗೊಂಡ ಮೊದಲ ಜಾಗತಿಕ ಯುದ್ಧ
ಹಠಾತ್ತಾನೆ ಸಂಭವಿಸಿದ ಘಟನೆಯಲ್ಲ. ಅದಕ್ಕೆ ಹಲವು 10 ಕಾರಣಗಳಿವೆ. ಅವುಗಳ ಪ್ರಮುಖವಾದವುಗಳೆಂದರೆ ಅತಿ ರಾಷ್ಟ್ರೀಯತೆ, ವಾಣಿಜ್ಯ ಮತ್ತು ವಸಾಹತುಗಳ ಸ್ಥಾಪನೆಯಲ್ಲಿ ಪೈಪೋಟಿ, ವಿರೋಧಿ ಬಣಗಳ ರಚನೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಕೈಸರ್ 2ನೇ ವಿಲಿಯಮ್ಮನ ನೀತಿ, ಬಾಲ್ಕನ್ ಸಮಸ್ಯೆ. ತತ್ಕ್ಷಣದ ಕಾರಣ 1914 ಜೂನ್ 28ರಂದು ಫರ್ಡಿನಾಂಡ್ ಕಗ್ಗೊಲೆ. ಪ್ರಥಮ ವಿಶ್ವ ಯುದ್ಧದ ಪರಿಣಾಮಗಳನ್ನು ವಿವರಿಸಿ. 1914ರಿಂದ 19ರವರೆಗೆ ನಡೆದ ಮೊದಲ ಮಹಾಯುದ್ಧದ ಪರಿಣಾಮಗಳೆಂದರೆ ಮಿತ್ರ ರಾಷ್ಟ್ರಗಳಾದ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ರಷ್ಯಾ ವಿಜಯಿಗಳೆಂದು ಘೋಷಿಸಲಾಯಿತು. ವರ್ಸೇಲ್ಸ್ ಒಪ್ಪಂದದಿಂದ ಆರ್ಥಿಕ ವಿನಾಶ, ರಾಜಪ್ರಭುತ್ವಗಳ ಅಂತ್ಯ, ಹೊಸ ರಾಜ್ಯಗಳ ಉದಯ, ಜರ್ಮನಿಗೆ ನಷ್ಟ, ರಾಷ್ಟ್ರಸಂಘದ ಸ್ಥಾಪನೆಯಾಯಿತು. ವರ್ಸೇಲ್ಸ್ ಒಪ್ಪಂದವನ್ನು ವಿವರಿಸಿ. ಮೊದಲ ಜಾಗತಿಕ ಯುದ್ಧದ ನಂತರ ಜನವರಿ 18, 1919ರಂದು 32 ದೇಶಗಳ ಪ್ರತಿನಿಧಿಗಳು ಪ್ಯಾರಿಸ್ನಲ್ಲಿ ಸಭೆ ಸೇರಿದಾಗ ಅಮೆರಿಕದ ಅಧ್ಯಕ್ಷ ವಿಲ್ಸನ್ ವಿಶ್ವಶಾಂತಿಗಾಗಿ 14 ಅಂಶಗಳ ಸೂತ್ರವನ್ನು ಪ್ರಕಟಿಸಿದನು. ಮಿತ್ರರಾಷ್ಟ್ರಗಳು ಜರ್ಮನಿಯೊಂದಿಗೆ ಜೂನ್ 28, 1919ರಂದು ವರ್ಸೇಲ್ಸ್ ಒಪ್ಪಂದ ಮಾಡಿಕೊಂಡವು. ಅದರ ಪ್ರಮುಖ ಅಂಶಗಳೆಂದರೆ ಜರ್ಮನಿ ವಾಯುಪಡೆಯನ್ನು ಏನೆಂದು ಕರೆಯುತ್ತಿದ್ದರು? ಜರ್ಮನಿ ವಾಯುಪಡೆಯನ್ನು ಲುಫ್ಟ್ ವಾಕ್ ಎಂದು ಕರೆಯುತ್ತಿದ್ದರು. ಎರಡನೇ ಜಾಗತಿಕ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಪ್ರಧಾನಿ ಹೆಸರೇನು? ಎರಡನೇ ಜಾಗತಿಕ ಮಹಾಯುದ್ಧದ ಸಮಯದಲ್ಲಿದ್ದ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್. ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂದೊಟ್ಟು ಮಾಡ್ಕೊಳ್ಳಿ. ಪರೀಕ್ಷೆ ಬಂದಾಗ ನಿರ್ಭಯವಾಗಿ ಪರೀಕ್ಷೆ ಬರೀರಿ. ಯಾವುದು ಅಬ್ಸ್ಕ್ಯಾನಿಂಗ್ ಇರಲಿ, ಏನೂ ಇರಲಿ, ನಿಮಗೇನು ಭಯ ಬೇಕಾಗಿಲ್ಲ. ಅಭ್ಯಾಸ ಮಾಡಿರ್ತೀರ, ಪರೀಕ್ಷೆಯಲ್ಲಿ ಹೋಗಿರ್ತೀರ, ಚೆನ್ನಾಗಿ ಬರ್ತೀರ, ಒಳ್ಳೆ ಅಂಕ ಪಡಿತೀರ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಒಂದು ವಿಷಯಗಳೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.